ಇದಕ್ಕೆಲ್ಲ ನೀವೇ ಕಾರಣ. ನೀವಿಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಸರ್. ನಾನೇನ್ ಮಾಡಿದೆ ಮೈನಾ? ಎಲ್ಲ ನಿನ್ ಶ್ರಮ. ಅದಿರ್ಬೋದು ಸರ್, ಆದ್ರೆ ಈ ಸಂಭ್ರಮಕ್ಕೆ ನೀವೇ ಬೆಂಬಲ ಕೊಟ್ಟಿದ್ದಲ್ವಾ? ನೀವಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಸರ್. ಇದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಮೈನಾ, ಅಂತ ದೊಡ್ಡ ದೊಡ್ಡ ಮಾತು ಯಾಕೆ ಆಡ್ತಿದ್ಯಾ? ಅಂಥದ್ದು ನಾನೇನ್ ಮಾಡಿದೆ? ಕಾಂಪಿಟೇಷನ್ ಇಟ್ಟೆ, ಅದ್ರಲ್ಲಿ ನೀನ್ ಗೆದ್ದೆ. ನಿನ್ ಬದಲು ಬೇರೆ ಯಾರಾದ್ರೂ ಗೆದ್ದಿದ್ರು ಪ್ರೈಸ್ ಅವರು ಕೊಡ್ತಿದ್ದೆ. ಅದ್ರಲ್ಲಿ ನಂದೇನಿದೆ? ಸರ್, ಈ ಸ್ಪರ್ಧೆ ಇಟ್ಟಿದ್ದು, ಬಹುಮಾನ ಕೊಡ್ತೀನಿ ಅಂದಿದ್ದು ನನಗೋಸ್ಕರ ಅಂತ ನನಗೆ ಗೊತ್ತು ಸರ್. ಮೈನಾ, ಏನ್ ಹೇಳ್ತಿದ್ಯಾ? ಹೌದು ಸರ್, ಧ್ರುವ ಅವ್ರು ನನಗೆಲ್ಲ ಹೇಳಿದ್ರು. ಓ, ಎಲ್ಲ ಹೇಳ್ಬಿಟ್ನಾ? ಹೌದು ಸರ್, ನಮ್ಮ ಅಕ್ಕನ ಮದ್ವೆನ ನಾನು ಹೇಗೆ ಮಾಡೋದು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಆದರೆ ನೀವು ಅದಕ್ಕೊಂದು ದಾರಿ ತೋರಿಸ್ಕೊಟ್ರಿ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಸರ್? ನಿನ್ ಮನ್ಸಲ್ಲಿ ನನಗೆ ಜಾಗ ಕೊಟ್ರೆ ಅಷ್ಟೇ ಸಾಕು ಮೈನಾ. ಸರ್, ಹಾ ಮೈನಾ. ಅದೇ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಅಂತ ಕೇಳ್ತಿದ್ದೆ. ಮೈನಾ, ಋಣ ಅಂತೆಲ್ಲ ಯಾಕೆ ಮಾತಾಡ್ತೀಯಾ? ಇದು ನನ್ನ ಕರ್ತವ್ಯ. ನೀನು ನನ್ನ ಕಂಪನಿಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ಈ ಕಂಪನಿ ಇವತ್ತು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಯಾವ ಕಪ್ಚುಕ್ಕೇನೂ ಇಲ್ಲ ಅಂದ್ರೆ ಅದಕ್ಕೆ ನೀನ್ ಕಾರಣ ಮೈನಾ. ನಿಜ ಹೇಳಬೇಕು ಅಂದ್ರೆ ಆ 7 ಲಕ್ಷನ ನಾನು ನಿನ್ಗೆ ಡೈರೆಕ್ಟಾಗಿ ಕೊಡ್ಬೇಕಿತ್ತು. ಆದ್ರೆ ನೀನ್ ಸ್ವಾಭಿಮಾನಿ, ಅದನ್ನ ನೇರವಾಗಿ ಇಸ್ಕೊಳ್ಳಲ್ಲ. ಅದಕ್ಕಂತಾನೆ ಪರೋಕ್ಷವಾಗಿ ಕೊಡ್ಬೇಕಾಯ್ತು. ಆದ್ರೆ ನನಗೆ ಬಲವಾದ ನಂಬಿಕೆ ಇತ್ತು, ಈ ಕಾಂಪಿಟೇಷನ್ ಅಲ್ಲಿ ನೀನೇ ಗೆಲ್ತೀಯ ಅಂತ. ಆ ನಂಬಿಕೆನ ನೀನು ಉಳಿಸ್ಕೊಂಡ್ಬಿಟ್ಟೆ ಮೈನಾ. ನೀನು ನಿಜವಾಗ್ಲೂ